ಎಷ್ಟೇ ಜನ ಬರಲಿ, ನನ್ನ ದೇವರಂದ್ರೆ ರೈತರು. ಅವನು ಭಾರತದ ಭಾಗ್ಯವಿದಾತ. ನಮ್ಮ ರಾಷ್ಟ್ರಗೀತೆಯೊಳಗೆ ಯಾರನ್ನು ಭಾಗ್ಯವಿದಾತ ಅಂತ ಕರೆದಾರ. ನಿಜವಾಗಿ ಈ ದೇಶದ ಭಾಗ್ಯವಿದಾತ ಯಾರು ಇದ್ರು ನಮ್ಮ ಪರಮೇಶ್ವರ ಶಿವ ಒಬ್ಬನ ಬರಲಿಲ್ಲ. ಆ ಗಿಡ್ಡು ವೀರಭದ್ರನ್ ಕರ್ಕೊಂಡು ಬಂದವ. ವೀರಭದ್ರ ಶಿವ ಸಮಕಾಲೀನ್ರ ಅವ್ರು. ಈ ಹುಡುಗಿ ಎದ್ ನಿಂತ್ರೆ, ನೋ ಅಡ್ಮಿಷನ್ ವಿದೌಟ್ ಪರ್ಮಿಷನ್. ಅವನ ಅಪ್ಪಣೆ ಆಗದೆ ನಿಮ್ಮನ್ನು ಒಳಗೆ ಬಿಡುದಿಲ್ಲ. ನೀಯಾರ್ಲೆ ಮಗನ ಅಂದವ ಶಿವ. ನಾ ಪಾರ್ವತಿ ಮಗ. ನನಗ್ ಗುರ್ತಿಲ್ಲ, ನೀ ಹೆಂಗ್ ಗುಟ್ಟಿಯೋ ಬೋಳಿ ಮಗನ ಅಂದ. ಅದನ್ನೆಲ್ಲ ಕೇಳಬೇಡ ನೋಡ್ನಾಗ. ನಾ ಪಾರ್ವತಿ ಮಗ ಅಂತಂದ. ಯಾವನ್ರಿ ಅವನ್ ಗಣಪತಿ ದೇವ್ರು ಅಂದವ? ಹೆಂಗ್ರಿ ಗಣಪತಿ ದೇವ್ರು ಆಗ್ತಾನ? ಈಗ ದೇಹ ನೋಡಿದ್ರೆ ಮನುಷ್ಯರದು, ತಲೆ ನೋಡಿದ್ರೆ ಅವನೆಂತ ಸೈಂಟಿಫಿಕ್ ಇರ್ಬೋದ್ರಿ. ಮೊದಲನೇ ದೇವ್ರು ಜೋಡಿಸ್ತಾನ. ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ತೃಪ್ತಿ ಆಗ್ತಾಳಂತ. ಸುಮ್ಮನೆ ಇಲ್ದಿರೋ ದೇವ್ರು ತಗೊಂಡೇನು ಮಾಡೋಣ? ಕೈಲಾಸದಲ್ಲಿ ಶಿವ ಇದ್ದಾನಂತೆ, ಪಾರ್ವತಿ ಇದ್ದಾಳಂತೆ, ತಲೆ ಮೇಲೆ ಒಬ್ಬಳನ್ನ ಇಟ್ಕೊಂಡಾನಂತ, ತೊಡೆ ಮ್ಯಾಗ ಒಬ್ಬಳು ಇಟ್ಕೊಂಡಾನಂತ. ಅವಳಿಲ್ದಾಗ ಇವಳ ಜೊತೆ ಲವ್ ಅಂತೆ, ಅವಳಿಲ್ದಾಗ ಇವಳ ಜೊತೆ ಡಿವೋಟ್ ಅಂತೆ. ಸ್ವಾಮೀಜಿಗೆ ಸಮಾಜ ಗೊತ್ತಿರೋ ಯಾರಿಗೆ ಗೊತ್ತಿರಿ? ನಾಚಿಕ್ ಬರಂಗಿಲ್ಲ ನಿಮಗ? ಸಾವಿರಾರು ಹಿಂದೂ ಅನಾಥ ಮಕ್ಕಳನ್ನ ಸಾಕುವಂತ ಸ್ವಾಮೀಜಿಗೆ ಈ ರೀತಿ ಅಪಮಾನ ಮಾಡ್ತೀರಿ. ಒಟ್ಟಿಗೆ ಅನ್ನನೇ ತಿಂತೀರ ಅಂತ ನಾನು ತಿಳ್ಕೊಂಡಿದ್ದೆ. ಅನಿವಾರ್ಯ ಆಗ್ತದ. ಕೆಲವೊಂದು ಬಾರಿ ಯಾವ ಭಾಷೆಯಲ್ಲಿ ಅವ್ರು ತಿಳ್ಕೊಂಡಾರೋ ಅದೇ ಭಾಷೆಯಲ್ಲಿ ಹೇಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಇನ್ನೊಂದು ಅಚ್ಚರಿ ಕೇಳ್ರಿ ಸಹೋದರರೇ, ಪೂಜ್ಯರೇ. ಮೊನ್ನೆ ವಿಜಯಪುರದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆಯಲ್ಲಿ ಒಬ್ಬ ಮುಸಲ್ಮಾನ ಮುಲ್ಲಾ ಬರ್ತಾನೆ. ಅದ್ರೊಳಗೆ ಪ್ರತಿಭಟನೆ ಇದ್ದಿದ್ದೇ ಬೇರೆ. ಅದಕ್ಕೆ ಅಲ್ಲಿ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋ ತಂದು ಆ ಫೋಟೋ ಮೇಲೆ ಉಗುಳಿ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ತಾನೆ. ಏ ಮಗನ ಮುಲ್ಲ, ತಾಕತ್ತಿದ್ರ ಬಾ ಮಗನ. ಯಾರ್ದೋ ಪ್ರತಿಭಟನೆ ಒಳಗೆ ಹೋಗಿ ನಿಂದು ಬೆಳಿ ಬೇಸೊಳಗೆ ಹೊಂಟೇಲಿ ಹಿಂದೂ ವಿರೋಧಿ ಕೆಲಸ ಮಾಡ್ಲಕತ್ತಾನ. ಸಾಕಷ್ಟು ಜನ ಇವತ್ತು ನೋಡ್ರಿ ಅನ್ಕೊಂಡಿದ್ದೀನಿ. ಯಾರೇ ಇಲ್ಲ ಅಂದ್ರೆ ನನ್ನ ಕಡೆ ವಿಡಿಯೋ ಅದು ಪ್ರೂಫ್ ಅದ. ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಆ ಮಗನ ಹಿಂದೂಗಳೊಳಗೆ ನಮ್ಮ ಅಣ್ಣ ತಮ್ಮಂದ್ರ ಜಗಳದ ನಾವು ಬಗೆಹರಿಸುತ್ತೇವೆ. ಕೂಟಿ ಹೊಡಿತೇವ ಮಗನ. ಹಿಂದೂ ಸಮಾಜ ಗೊತ್ತಿರೋ ಯಾರಿಗೆ ಗೊತ್ತಿರಿ? ನಾಚಿಕ್ ಬರಂಗಿಲ್ಲ ನಿಮಗ? ಸಾವಿರಾರು